ಪ್ರಧಾನಿ ಬರುವ ಮುನ್ನ ಬೆದರಿಕೆ ಕರೆ 4 ಮತ್ತು ಜಿಲೆಟಿನ್ ಪತ್ತೆಯಾಗಿರುವುದು ಘಟನಾ ಸ್ಥಳ ನಿರ್ಜನ ಪ್ರದೇಶದಲ್ಲಿ ಪರಿಶೀಲನೆ ಮಾಡಲಾಯಿತು. ಎಫ್ಎಸ್ಎಲ್ ನಿಂದ ಪರಿಶೀಲನೆಗೆ ಮುಕ್ತಾಯಗೊಂಡಿದೆ. ಪ್ರಧಾನಿ ಮೋದಿ ಅವರು ಬರೋಕ್ಕಿಂತ ಮೊದಲಿಗೆ ಒಂದು ಬೆದರಿಕೆ ಕರೆ ಕೂಡ ಬಂದಿತ್ತು. ಅದಕ್ಕೆ ಪೂರಕ ಅನ್ನುವಂತ ರೀತಿಯಲ್ಲಿ ಜಿಲೆಟಿನ್ ಪತ್ತೆಯಾಗಿತ್ತು. 2 ಜಿಲೆಟಿನ್ ಕಡ್ಡಿಗಳು. ಹಿರಿಯ ಪೊಲೀಸ್ ಅಧಿಕಾರಿಗಳು ಎಫ್ಎಸ್ಎಲ್ ಟೀಮ್ ಸ್ಥಳ ಪರಿಶೀಲನೆ ಮಾಡಿದೆ. ಈಗ ಖಾಲಿ ಜಾಗದಲ್ಲಿ ಅಧಿಕಾರಿಗಳಿಂದ ಇಂಚಿಂಚು ಶೋಧವನ್ನು ಮಾಡಲಾಗಿದೆ, ಹುಡುಕಾಟವನ್ನು ನಡೆಸಲಾಗಿದೆ. 2 ಗಂಟೆಗಳ ಕಾಲ ಈ ಪರಿಶೀಲನೆ ನಡೆದಿರುವುದು. ಎಫ್ಎಸ್ಎಲ್ ಅಧಿಕಾರಿಗಳಿಂದ 2 ಗಂಟೆಗಳ ಕಾಲ ನಿರಂತರವಾಗಿ ಆ ಸ್ಥಳವನ್ನ ಪರಿಶೀಲನೆ ಮಾಡಲಾಗಿದೆ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಸೇರಿದಂಗೆ ಎಫ್ಎಸ್ಎಲ್ನ ಅಧಿಕಾರಿಗಳು ಕೂಡ ಇವತ್ತು ಸ್ಪಾಟ್ಗೆ ವಿಸಿಟ್ ಅನ್ನು ಕೊಟ್ಟಿರುವುದು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಎಲ್ಲ ಇಲಾಖೆಗಳು ಕೂಡ. ಹಲವು ಇಲಾಖೆಗಳಿಂದ ತನಿಖೆ ಆಗ್ತಾ ಇದೆ ಈ ಒಂದು ಪ್ರಕರಣ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರವು ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ. ಅನೇಕ ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಗಿದೆ. ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಯಾವ ವ್ಯಕ್ತಿ ಫೇಕ್ ಕಾಲ್ಗಳನ್ನ ಮಾಡಿ ಸ್ಫೋಟ ಮಾಡಿಬಿಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದ ಪೊಲೀಸ್ ಅಧಿಕಾರಿಗಳಿಗೆ ಸ್ಟೇಷನ್ಗೆ ಕಾಲ್ ಮಾಡಿ ಅವನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಹಲವು ಆಯಾಮಗಳಲ್ಲಿ ಈ ಒಂದು ಪ್ರಕರಣವನ್ನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಎನ್ಐಎ ಟೀಮ್, ಸೋಕೋ ಟೀಮ್, ಎಫ್ಎಸ್ಎಲ್ ಟೀಮ್, ರಾಜ್ಯ ಪೊಲೀಸರು, ಹೀಗೆ ಅನೇಕ ಪೊಲೀಸ್ ಇಲಾಖೆಗಳು, ಸಂಸ್ಥೆಗಳು ಇದನ್ನ ವಿಚಾರಣೆಗೆ, ತನಿಖೆಯನ್ನ ಕೈಗೆತ್ತಿಕೊಂಡಿರುವಂಥದ್ದು. ಅದರ ಭಾಗಗಳನ್ನು ನೋಡ್ತಾ ಇದ್ದೀವಿ. ಎಫ್ಎಸ್ಎಲ್ ಅಧಿಕಾರಿಗಳು 2 ಗಂಟೆಗಳ ಕಾಲ ನಿರಂತರವಾಗಿ ಈ ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಪತ್ತೆಯಾಗಿತ್ತು ಆ ಸ್ಥಳವನ್ನ ಸರ್ಚ್ ಮಾಡಲಾಗಿದೆ. ಜೊತೆಗೆ ಈ ಕಾಂಪೌಂಡ್ನ ಆ ಭಾಗದಲ್ಲೂ ಕೂಡ ಸರ್ಚಿಂಗ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಜಿಲೆಟಿನ್ ಕಡ್ಡಿಗಳು ಸಿಕ್ಕಂತಹ ಆ ಒಂದು ಸ್ಥಳ ಬಹಳಷ್ಟು ನಿಗೂಢ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ನಿಗೂಢ ಪ್ರಶ್ನೆಗಳ ಉದ್ಭವಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಅನೇಕ ಸಂಸ್ಥೆಗಳಿಂದ ತನಿಖೆ ಕೂಡ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಏನೆಲ್ಲ ಮಾಹಿತಿಗಳು ಅಧಿಕಾರಿಗಳಿಗೆ ಲಭ್ಯವಾಗ್ತಾ ಇದೆ ಮುನಿರಾಜು? ಅರುಣ್, ಈಗಾಗಲೇ ಜಿಲೆಟಿನ್ ಕಡ್ಡಿ ಸ್ಥಳ ಏನು ಪತ್ತೆ ಆಯಿತು ಆ ಒಂದು ಸ್ಥಳದಲ್ಲಿ ಇನ್ನೂ ಕೂಡ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಶೋಧ ಮಾಡುವಂಥ ಕೆಲಸವನ್ನ ಈಗಲೂ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಷ್ಟೇ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳೇನಿದ್ರೆ ಅವರು ರಸ್ತೆ ಪಕ್ಕದಲ್ಲೇ ಇರುವಂಥ ಒಂದು ನಿರ್ಜನ ಪ್ರದೇಶ ಮತ್ತೆ ಆ ಒಂದು ಕಾಂಪೌಂಡ್ ಏನಿದೆ ಅದರ ಒಳಗಡೆ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಸುಮಾರು 2 ಗಂಟೆಗಳ ಕಾಲ ಮಾಡಿದ್ರು. ಏನು ರಾಮನಗರ ಜಿಲ್ಲಾ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಮತ್ತೆ ಎಫ್ಎಸ್ಎಲ್ ತಂಡದಿಂದ ಈ ಒಂದು ಶೋಧ ಕಾರ್ಯ ಕೂಡ ನಡೆದಿದೆ. ಈ ಒಂದು ಕಾಂಪೌಂಡ್ನ ಒಳಭಾಗದಲ್ಲಿ ಒಂದು ನಿರ್ಜನ ಪ್ರದೇಶ ಇದೆ. ಆ ಒಂದು ಸ್ಥಳದಲ್ಲಿ ಕೂಡ ಈಗಾಗಲೇ ಸುಮಾರು 2 ಗಂಟೆಗಳ ಕಾಲ ಪ್ರತಿಯೊಂದು ಸ್ಥಳವನ್ನ ಇಂಚಾಗಿ ಪರಿಶೀಲನೆ ಕೂಡ ಮಾಡಿದರೆ. ಮತ್ತೆ ಇದೇ ವೇಳೆ ಮತ್ತೆ ಈಗ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನ ದಳದ ಒಂದು ಸಿಬ್ಬಂದಿ ಏನಿದ್ರೆ ಅವರು ಕೂಡ ಈಗ ಈ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಜಿಲೆಟಿನ್ ಕಡ್ಡಿಯನ್ನ ಇಟ್ಟವರು ಯಾರು ಮತ್ತೆ ಯಾವಾಗ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿರುವಂತದ್ದು. ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಖಚಿತ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಆದ್ರಿಂದ ರಾಮನಗರ ಜಿಲ್ಲಾ ಪೊಲೀಸರು ಮತ್ತೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಹಾಗೂ ಐಎಸ್ಡಿ ಹಾಗೂ ಎನ್ಐಎ ಅಧಿಕಾರಿಗಳ ತಂಡ ಈಗ ನಿರಂತರವಾಗಿ ಈ ಒಂದು ಶೋಧವನ್ನು ಈಗ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೂ ಮುನ್ನ ಹೆಚ್ಚಾಗಿ ಈ ಒಂದು ಜಿಲೆಟಿನ್ ಕಡ್ಡಿಯನ್ನ ಏನು ಭಾರಿ ಬಂದೋಬಸ್ತ್ ಇರುವಂತಹ ಸ್ಥಳದಲ್ಲಿ ಯಾವ ರೀತಿ ಇಟ್ಟರು ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ತನಿಖೆ ಆಗಬೇಕಾಗಿರೋದು. ಆ ಇಟ್ಟಂತ ವ್ಯಕ್ತಿ ಯಾರು ಮತ್ತೆ ಎಲ್ಲಿಂದ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಭಾಗದ ಒಂದು ಸುತ್ತಮುತ್ತ ಇರುವಂತಹ ಕಲ್ಲು ಕ್ವಾರಿಗಳೇನಿದ್ರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಯಾರ್ಯಾರು ಕಲ್ಲು ಕ್ವಾರಿಗಳಲ್ಲಿ ಒಂದು ಜಿಲೆಟಿನ್ ಕಡ್ಡಿಯನ್ನ ಸಂಗ್ರಹ ಮಾಡ್ತಾರೆ ಮತ್ತೆ ಯಾರು ಯಾವಾಗ ತಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ ಕಲೆ ಆಗ್ತಾ ಇರೋದು. ನಾವು ಈಗಲೂ ಕೂಡ ನೋಡ್ಬೋದು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳೇನಿದ್ರೆ ಅವರು ಆ ಒಂದು ಕಾಂಪೌಂಡ್ನ ಸುತ್ತಲೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಬಳಿಕ ಈ ಒಂದು ಜಿಲೆಟಿನ್ ಕಡ್ಡಿಯನ್ನ ತಂದಿಟ್ಟಂತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ಕೂಡ ಈ ಒಂದು ಸ್ಫೋಟಕ ಸಾಮಗ್ರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕಲೆ ಹಾಕಿ ಇದನ್ನ ಎಲ್ಲಿಂದ ಖರೀದಿ ಮಾಡಲಾಗಿತ್ತು ಮತ್ತೆ ಯಾವಾಗ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತೀವ್ರ ಒಂದು ತನಿಖೆಯನ್ನು ಕೈಗೊಂಡಿರುತ್ತದೆ. ಯಾಕಂದ್ರೆ ಇದು ತುಂಬಾ ಗಂಭೀರ ಸ್ವರೂಪದ ಏನು ಪ್ರಕರಣ ಆಗಿರುವಂಥದ್ದು. ಅದರಿಂದ ಹೆಚ್ಚಿನ ಒಂದು ತನಿಖೆ ಮತ್ತೆ ನಿಗಾವನ್ನ ವಹಿಸಿ ಈಗ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಮುನಿರಾಜು, ಪ್ರಧಾನಿ ಮೋದಿ ಅವರು ಬರುವ ಹಿಂದಿನ ದಿನ ರಾತ್ರಿ 10 ಗಂಟೆಯ ನಂತರದಲ್ಲಿ ಈ ಜಿಲೆಟಿನ್ ಕಡ್ಡಿಗಳನ್ನ ತಂದು ಹಾಕಿರಬಹುದು ಅನ್ನುವಂತಹ
ಅನುಮಾನಗಳನ್ನ ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ. ಯಾಕಂದ್ರೆ 10 ಗಂಟೆಯವರೆಗೂ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇತ್ತು, ಅದಾದ್ಮೇಲೆ ತಂದು ಹಾಕಿರಬಹುದು ಅಂತ. ಸೊ ಆಯಾಮದಲ್ಲಿ ಒಂದಿಷ್ಟು ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಮುಂದಾಗಿದ್ರು ಅನ್ನುವಂತ ಮಾಹಿತಿ ಇತ್ತು. ಅಲ್ಲಿನಾದ್ರೂ ಹಿಂಟ್ಗಳು ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ಅರುಣ್, ಈಗಾಗಲೇ ನಾವಿರುವಂಥ ಈ ಒಂದು ಏರಿಯಾ ಏನಿದೆ ಇದರಲ್ಲಿ ಸುಮಾರು 5 ಕಿಲೋಮೀಟರ್ ಆದರೂ ಕೂಡ ಒಂದೇ ಒಂದು CCTV ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಆದರೆ ಮುಂದೆ ಏನು ಸ್ವಲ್ಪ ದೂರದಲ್ಲೇ ಒಂದು ನೈಸ್ ರಸ್ತೆ ಇದೆ, ಆ ಒಂದು ನೈಸ್ ರಸ್ತೆ ಸರ್ಕಲ್ ಬಳಿ CCTV ಕೂಡ ಇರುವಂಥದ್ದು. ಮತ್ತು ಈ ಒಂದು ರಸ್ತೆ ಬದಿ ಅಕ್ಕಪಕ್ಕದ ಒಂದು ಅಂಗಡಿ ಮುಂಗಟ್ಟುಗಳ ಬಳಿ ಎಲ್ಲಾದರೂ CCTV ಫುಟೇಜ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡಿದರೆ ಕನಕಪುರ ರಸ್ತೆ ಏನಿದೆ ಈ ಒಂದು ಬೆಂಗಳೂರು ಮಾರ್ಗದಿಂದ ಸುಮಾರು ಏನು ಔಟ್ ಆಫ್ ಲಿವಿಂಗಿಂದ ಅಲ್ಲಿವರೆಗೂ ಕೂಡ CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ 4-5 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿ ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರೋದು. ಆದರೆ ಈ ಒಂದು ಭಾಗದಲ್ಲಿ ನೋಡಿದ್ರೆ ಇಲ್ಲೆಲ್ಲೂ ಕೂಡ CCTV ಫುಟೇಜ್ ಅಳವಡಿಕೆ ಮಾಡಿರೋದು ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಇದೊಂದು ರೀತಿ ನಿರ್ಜನವಾಗಿರುವಂತಹ ಪ್ರದೇಶದ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೆ ಸುಮಾರು 10 ದಿನಗಳ ಮುಂಚೆ ಈ ಒಂದು ರಸ್ತೆಯನ್ನ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇಲ್ಲಿರುವಂತಹ ಏನು ರಸ್ತೆ ಬದಿ ಗಿಡಗಂಟಿ ಏನಿರುತ್ತೆ ಎಲ್ಲವನ್ನೂ ಕೂಡ ತೆರವು ಮಾಡಿ ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಒಂದು ಏನು ಬೇರೆ ಒಂದು ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದರೆ. ಆದರೆ 10 ಗಂಟೆವರೆಗೂ ಪೊಲೀಸರು ಈ ಒಂದು ರಸ್ತೆಯಲ್ಲಿ ಗಸ್ತನ್ನ ಮಾಡ್ತಾ ಇರ್ತಾರೆ. ಆ ಬಳಿಕ ಅಪರಿಚಿತ ವ್ಯಕ್ತಿಗಳು ಇದನ್ನ ಹಿಟ್ಟಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇರೋದು. ಆದ್ರಿಂದ ಈ ಒಂದು ಪ್ರದೇಶದ ಒಂದು ಮೊಬೈಲ್ ಟವರ್ ಏನಿದೆ ಆ ಒಂದು ಟವರ್ ಲೊಕೇಶನ್ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಈ ಒಂದು ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಆ ಒಂದು ಟವರ್ ಲೊಕೇಶನ್ ಅಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡಿದ್ರೆ ಮತ್ತೆ ಆ ಸಮಯದಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಖಚಿತ ಮಾಹಿತಿ ಸಿಗುತ್ತೆ. ಆದ್ರಿಂದ ಆ ಒಂದು ಟವರ್ ಲೊಕೇಶನ್ ಮುಖಾಂತರವಾಗಿ ಇಲ್ಲಿ ಯಾರ್ಯಾರು ಸಂಚಾರವನ್ನು ಮಾಡಿರ್ತಾರೆ ಮತ್ತೆ ಯಾರ್ಯಾರು ಓಡಾಟವನ್ನು ಮಾಡಿರ್ತಾರೆ ಅಂತವರನ್ನ ಪತ್ತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ CCTVಗಳನ್ನ ಪರಿಶೀಲನೆ ಮಾಡುವಂತ ಏನು ಹೆಸರೇನಿದೆ ಅದು ಈ ಒಂದು ಭಾಗದಲ್ಲಿ ರಸ್ತೆ ಬದಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಆದ್ರೆ ಅಂಗಡಿ ಮುಂಗಟ್ಟುಗಳ ಬಳಿ ಎಲ್ಲಾದ್ರೂ CCTV ಫುಟೇಜ್ ಇರ್ಬೋದು ಮತ್ತೆ ಅನುಮಾನಾಸ್ಪದವಾಗಿ ಯಾರಾದ್ರೂ ವ್ಯಕ್ತಿಗಳು ಏನು ಓಡಾಡಿರ್ತಾರೆ ಅಂತವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.